ನಾನು ಹೇಳಿದೆ ಈ ಫೋಟೋ ಮತ್ತು ಈ ವಿಡಿಯೋ ಹೊರಗೆ ಬರದೇ ಇದ್ದಿದ್ರೆ ಇವತ್ತು ದರ್ಶನ್ಗೆ ಇಷ್ಟೊಂದು ಕಂಟಕ ಆಗ್ತಾ ಇರಲಿಲ್ಲ. ಅಂದರೆ ಬಳ್ಳಾರಿ ಜೈಲಿಗೆ ಹೋಗುವಂಥದ್ದು ಯಾರು ಮಾಡಿದ್ದು ಅನ್ನೋದನ್ನೇ ಹೇಳಿದೆ. ಇವರೆಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ಪ್ರತಿಯೊಬ್ಬರು ಕೂಡ ದರ್ಶನ್ ಅಭಿಮಾನಿಗಳ ಸೋಷಲ್ ಮೀಡಿಯಾದಲ್ಲಿ ಹಾಕಿದ ತಕ್ಷಣ ಕೋರ್ಟ್ ಮಾನ್ಯ ಮಾಡುತ್ತೆ. ಹಿಂಗಿಲ್ಲ. ಸೋಷಲ್ ಮೀಡಿಯಾದಲ್ಲಿ ಹಾವಳಿ ಹೆಚ್ಚಿರ್ಬೋದು. ಜೈಲಿನ ಫೋಟೋ ವೈರಲ್ ಆದಾಗಲೂ ಡಿ ಬಾಸ್ ಎಲ್ಲಿದ್ರು ರಾಜನೇ ಅಂತೆಲ್ಲ ಪೋಸ್ಟ್ ಹಾಕಲಾಗಿದೆ. ನೋಡ್ರಿ ಎಲ್ಲಿದ್ರು ರಾಜನೇ ಅಂತ. ಈಗ ಕೋರ್ಟಲ್ಲಿ ಅದೇ ಕಂಟಕ ಆಗತ್ತೆ, ಅದೇ ಕಂಟಕ ಆಗತ್ತೆ. ಕೆಲವು ಮಾಹಿತಿಗಳ ಪ್ರಕಾರ ಅತಿರೇಕ ಹೆಚ್ಚಾದಷ್ಟು ದರ್ಶನ್ಗೆ ಸಂಕಷ್ಟ ಜಾಸ್ತಿ ಆಗತ್ತೆ. ಕೋರ್ಟ್ ಅದನ್ನೆಲ್ಲ ಮಾನ್ಯ ಮಾಡಲ್ಲ. ಕೋರ್ಟ್ಗೆ ಅಲ್ಲಿ ತನಕ ಹೋಗುವಂಥದ್ದು ಮಾಡಬೇಕು. ಕೋರ್ಟ್ಗೆ ಪ್ರಧಾನಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಆ ರಾಜ ಆಗಲಿ, ಈ ರಾಜ ಆಗಲಿ, ಮತ್ತೊಬ್ಬ ಆಗಲಿ ಎಲ್ಲರೂ ಸಮಾನರು. ಅದಕ್ಕೆ ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿರುವಂಥದ್ದು. ಖರೀದಿ ಮಾಡುವಂಥ ಪ್ರಯತ್ನಗಳಾಗ್ಬೋದು, ಆದರೆ ಈಗಲೂ ಕೂಡ ನಮ್ಮಲ್ಲಿ ನ್ಯಾಯಾಲಯದ ಬಗ್ಗೆ ಅಪಾರವಾದಂಥ ನಂಬಿಕೆ ಇದೆ. ಅನೇಕ ತಪ್ಪುಗಳಿಗೆ ಶಿಕ್ಷೆ ಆಗಿದೆ. ಫ್ಯಾನ್ಸ್ಗಳ ಕೆಲ ನಡವಳಿಕೆ ಕೆಲಸಗಳು ನಟನಿಗೆ ಕಂಟಕ ತಂದಿಡ್ತಾ ಇದೆ. ಮುಂದೆ ಜಾಮೀನು ಪಡೆಯಲು ಇದು ತೊಂದರೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬನ್ನಿ, ದರ್ಶನ ಅಭಿಮಾನಿಗಳು ಏನು ಹೇಳ್ತಾ ಇದ್ರೆ ಕೇಳಿಸ್ಕೊಳ್ಳಿ. ಬಳ್ಳಾರಿ ಆಗಲಿ, ಬೀದರ್ ಆಗಲಿ, ಬೆಂಗಳೂರಾಗಲಿ, ನೀವು ಎಲ್ಲೇ ಆಗಲಿ ಇಡೀ ದೇಶಾದ್ಯಂತ ದರ್ಶನ್ ಅಭಿಮಾನಿಗಳು ನಾವೆಲ್ಲ ಇದೇ ರೀತಿಯಾಗಿದ್ದೀವಿ. ಅವ್ರ ಪ್ರೀತಿಯ ಆಗಮನಕ್ಕಾಗಿ ನಾವು ಕಾಯ್ತಾ ಇದ್ದೀವಿ. ಅವ್ರನ್ನ ನಾವು ಬೇರೆ ರೀತಿಯಾಗಿ ಆಗಮಿಸಬೇಕಾಗಿ ನಾವು ಕಾಯ್ತಾ ಇದ್ದೀವಿ. ಬಟ್ ಈ ರೀತಿಯಾದ ಸಂದರ್ಭ ಬರುತ್ತೆ ಅಂತ ನಾವು ಊಹೆ ಮಾಡಿರಲಿಲ್ಲ. ಆದ್ರೂ ಬಳ್ಳಾರಿ ಬರ್ತಾ ಇದ್ದಾರೆ ಅಂತ ಒಂದು ಖುಷಿಯ ವಿಚಾರ. ಇನ್ನೊಂದು ಬೇಜಾರಾದ ವಿಚಾರ ಏನಪ್ಪ ಅಂತಂದರೆ ಅವ್ರು ಇಲ್ಲಿಗೆ ಬರಬಾರ್ದಂತನೂ ಸಹ ಅನ್ಕೋತೀವಿ. ಯಾಕಂದರೆ ಅವ್ರು ಇಲ್ಲಿಗೆ ಬಂದರೆ ಅವ್ರ ಕುಟುಂಬ ಬಟ್ ಅವ್ರ ಜೊತೆ 17 ಜನ ಬಂದಿದ್ರಲ್ಲ, ಉಳಿದ 16 ಜನ ಅಥವಾ 15 ಜನ ಅವರ ಮನೆಯಲ್ಲಿ ಪಾಪ ಊಟಕ್ಕೆ ಗತಿ ಇಲ್ಲಪ್ಪ. ಅವ್ರ ಬಗ್ಗೆ ಏನಾದರೂ ಮಾಡಿ. ಅವ್ರ ಪಾಪ ಮೊನ್ನೆ ನಂದೀಶ್ ತಾಯಿ ಹೇಳ್ತಾ ಇದ್ರು, ಅವ್ನು ಸಾಲ ಮಾಡಿ ಹೋಗಿದ್ದಾನೆ, ನಾನು ಪ್ರತಿ ತಿಂಗಳು 20,000 ಹೆಂಗಪ್ಪ ಕೊಡಲಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಬಳಿ ಉತ್ತರ ಇಲ್ಲ. ಓಕೆ, ಇನ್ನು ಬಾಸ್ ವರ್ಸಸ್ ಫ್ಯಾನ್ಸ್. ದರ್ಶನ್ ಜೈಲಿನಲ್ಲಿ ಸಿಗರೆಟ್ ಸೇತಾ ಕುಳಿತಿದ್ರು, ವಿಡಿಯೋ ಕಾಲ್ ಮಾಡಿದ್ರು. ವಿಡಿಯೋ ಕಾಲ್ ಕೂಡ ವೈರಲ್ ಆಯಿತು. ದರ್ಶನ್ ಫೋಟೋ ವಿಡಿಯೋ ನೋಡಿ ಫ್ಯಾನ್ಸ್ ಏನೋ ಖುಷಿಯಾದರು. ನಮ್ಮ ಬಾಸ್ ಎಲ್ಲಿದ್ದರು ರಾಜಾನೇ ಅಂತ ವೈರಲ್ ಮಾಡಿದರು. ದರ್ಶನ್ ಜೈಲು ಸೇರಿರೋದು ಕೊಲೆ ಮಾಡಿರೋ ಕೇಸ್. ಅಪರಾಧ ಕೃತ್ಯದಲ್ಲಿ ಭಾಗಿಯಾದರೂ ಸಪೋರ್ಟ್ ಮಾಡ್ತವ್ರೆ. ದರ್ಶನ್ ಬೆಂಬಲಿಸಿ ಪೋಸ್ಟ್ಗಳನ್ನು ಮಾಡಲಾಗತ್ತೆ. ದರ್ಶನ್ ವಿರುದ್ಧ ಮಾತನಾಡಿದರೆ ತೇಜೋವಧೆ ಮಾಡ್ತಾರೆ. ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವ ಕೆಲಸ ನಡೀತಿದೆ. ಈ ಎಲ್ಲ ವಿಚಾರ ಯಾರಾದರೂ ಕೋರ್ಟ್ ಗಮನಕ್ಕೆ ತಂದೇ ತರ್ತಾರೆ. ಮತ್ತೊಮ್ಮೆ ದರ್ಶನ್ಗೆ ಕಂಟಕವಾಗುವ ಸಾಧ್ಯತೆ ಇದೆ. ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಫ್ಯಾನ್ಸ್ ಬಗ್ಗೆ ಉಲ್ಲೇಖ ಮಾಡಿದೆ ಕಾಕಿ, ನೆನಪಿಟ್ಕೊಳ್ಳಿ. ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಕೊಡಬೇಡಿ, ಹೊರಗಡೆ ಬೇರೆ ಏನೋ ಮಾಡ್ತಾರೆ, ಕೊಡಬೇಡಿ. ಕೋರ್ಟ್ ಅದನ್ನು ಮಾನ್ಯ ಮಾಡುತ್ತೆ. ಖ್ಯಾತ ನಟ ದರ್ಶನ್ಗೆ ದೊಡ್ಡ ಅಭಿಮಾನಿ ಬಳಗ ಇದೆ. ಅಭಿಮಾನಿಗಳಿಂದ ಸಾಕ್ಷ್ಯ ನಾಶ ಮಾಡಿಸೋ ಸಾಧ್ಯತೆ ಇದೆ. ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಉಲ್ಲೇಖಿಸಿರೋ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಗೆ ಎಲ್ಲ ಫ್ಯಾನ್ಸ್ ಗ್ರೂಪ್ಗಳನ್ನು ಈ ಹಿಂದೆ ಹೇಳಿದ್ವಿ, ಚೆಕ್ ಮಾಡಲಾಗ್ತಾ ಇದೆ. ಅದಕ್ಕೆ ನಟೋರಿಯಸ್ ಕ್ರಿಮಿನಲ್ಗಳ ಬೆಂಗಾವಲಿದೆ, ಹಿನ್ನೆಲೆ ಇದೆ ಅಂತ. ಹಾಗಿದ್ರೆ ಬಿಡೋದಿಲ್ಲ ಪೊಲೀಸರು. ಸೋಷಿಯಲ್ ಮೀಡಿಯಾದ ಫ್ಯಾನ್ಸ್ ಹಾವಳಿ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಈ ಹಾವಳಿ ಪ್ರಸ್ತಾಪ ಮಾಡಿದ್ದನ್ನು ಕೋರ್ಟ್ ಸೀರಿಯಸ್ ಆಗಿ ತಗೊಂಡ್ರೆ ಮತ್ತು ಕೂಡ ಜಾಮೀನು ಸಿಗೋದಿಲ್ಲ. ಓಕೆ, ಈಗ ಪವಿತ್ರ ಗೌಡ ತಮ್ಮ ವಾದವನ್ನು ಮಂಡಿಸ್ತಾರೆ ವಕೀಲರ ಮೂಲಕ. ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸೋದು ಯಾರು ಹೇಳಿ? ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್. ಇವರು ಸರ್ಕಾರದಿಂದ ನೇಮಿಸಲ್ಪಟ್ಟವರು, ಭಾಳ ದೊಡ್ಡ ಹೆಸರು. ಅವರನ್ನು ಬದಲಾಯಿಸುವಂಥ ಪ್ರಯತ್ನಗಳಾಯಿತು 4 ಸಚಿವರಿಂದ. 4 ಸಚಿವರು ಯಾರ್ಯಾರು ಹೇಳಿದ್ದೀನಿ ನಾನು. ಬಟ್ ಯಾವಾಗ ಮಾಧ್ಯಮಗಳಿಂದ ಒತ್ತಡವಾಯಿತೋ ಸಿದ್ದರಾಮಯ್ಯ ಮಾತ್ರ ಖಡಕ್ಕಾಗಿ ನಿಂತ್ಕೊಂಡ್ಬಿಟ್ರಪ್ಪ. ಸಿದ್ದರಾಮಯ್ಯನವ್ರು ಇಲ್ಲದೇ ಇದ್ದರೆ ಈ ಸುದ್ದಿ ಇಲ್ಲಿ ತನಕ ಆಗ್ತಾನೇ ಇರಲಿಲ್ಲ. ಹಾಗಿದ್ರೆ ಪವಿತ್ರ ವಿಚಾರ ಹೇಳ್ತೀನಿ. ಯಾವ ರೀತಿ ಇವರು ತಮಗೆ ಬೇಲ್ ಬೇಕು ಅಂತ ಕೇಳಿದ್ರು, ಆಗ SPP ಪ್ರಸನ್ನ ಕುಮಾರ್ ಯಾವ ರೀತಿ ವಾದ ಮಂಡಿಸಿದ್ರು ಬನ್ನಿ ಹೇಳ್ತೀನಿ ಕೇಳಿ. ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಇವತ್ತಿತ್ತು. ಜಾಮೀನು ಕೊಡಬಾರ್ದು ಅಂತೇಳಿ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ. ಹೇಳಬೇಕಾಗತ್ತೆ ಕೋರ್ಟ್ಗೆ, ನೋಡಿ ಕೊಡಬೇಡಿ. ಈ ಲಾಯರ್ ಹೇಳ್ತಾರೆ ಇಲ್ಲ ಪವಿತ್ರ ಗೌಡ ಕೊಡಿ,
ಅಪ್ರಾಪ್ತ ಮಗಳಿದ್ದಾಳೆ, ಅವರೇನು ಮಾಡಿಲ್ಲ, ಅವರ ಹೊಡೆತದಿಂದ ಸತ್ತಿಲ್ಲ, ಇದೆಲ್ಲ ಹೇಳ್ತಾರೆ. ಆಗ ಇದಕ್ಕೆ ವಿರೋಧವಾಗಿ ಅವರು ಹೇಳ್ತಾರೆ. ಕೋರ್ಟ್ಗೆ ಒಂದು ಲಕೋಟೆ ಕೊಡ್ತಾರೆ SP ಪ್ರಸನ್ನ ಕುಮಾರ್. ಪವನ್ ಪವಿತ್ರ ಕಳ್ಳಾಟವನ್ನು ಬಯಲಿಗೆಳೆಯುತ್ತಾರೆ ಪ್ರಸನ್ನ ಕುಮಾರ್. ನೋಡಿ, ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೇಳಿಸ್ಕೊಳ್ಳಿ, ರೇಣುಕಾಸ್ವಾಮಿ ಅಶ್ಲೀಲ ಫೋಟೋಗಳನ್ನು ಕಳಿಸಿದ್ದ, ಇದು ನಿಜ. ಅವನು ಕಳಿಸಿಲ್ವೋ ಅಂತೇಳಿ ಹೇಳ್ತಿರಲ್ಲ, ನಿಜ. ರೇಣುಕಾಸ್ವಾಮಿ ಮರ್ಮಾಂಗದ ಫೋಟೋ ಕಳಿಸಿದ್ದ, ನಿಜ. ಸಂಪೂರ್ಣ ನಗ್ನ ಫೋಟೋ ಕಳಿಸಿದ್ದ ರೇಣುಕಾಸ್ವಾಮಿ, ನಿಜ. ಯಾವಾಗ ಕಳಿಸಿದ್ದ? ಫೆಬ್ರವರಿಯಲ್ಲಿ ಫೋಟೋ ಕಳಿಸಿದ್ದ ರೇಣುಕಾಸ್ವಾಮಿ. ಯಾವಾಗ ಕಳಿಸಿದ್ದು? ಫೆಬ್ರವರಿಯಲ್ಲಿ. ಪವಿತ್ರ ಗೌಡಗೆ ಬೇಸರ ಆಗಿದ್ದು ಯಾವಾಗ? ಜೂನ್ನಲ್ಲಿ. ಅದೆಂಗೆ? ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 4 ತಿಂಗಳ ಕಳೆದ ನಂತರ ಬೇಸರ ಆಯಿತು. ಅಂದರೆ ಈ ಘಟನಾವಳಿ ಗೊತ್ತಿತ್ತು ಪವಿತ್ರ ಗೌಡಗೆ. ಪವಿತ್ರ ಗೌಡ ನಂಬರ್ ಕೊಟ್ಟಿದ್ರು ಆತನಿಗೆ. ನಂಬರ್ ಕೊಟ್ಟ ನಂತರ ಅದನ್ನು ಪವನ್ ಕೊಟ್ಟಿದ್ರು. ಯಾವಾಗ ಈತ ಫೋಟೋ ಕಳಿಸಿರ್ತಾನೆ, ಯಾವಾಗ ದರ್ಶನ್ ಬೇರೆ ವಿಚಾರದಲ್ಲಿ ಬ್ಯುಸಿ ಆಗ್ತಾರೆ, ದರ್ಶನ್ ಅವರನ್ನು ವಾಪಸ್ ತನ್ನೆಡೆಗೆ ಸೆಳೀಬೇಕು ಅಂತೇಳಿ ಈ ವಿಷಯನ ಎತ್ತುತ್ತಾರೆ. ಕೆಲ ತಿಂಗಳ ಕಾಲ ಪವಿತ್ರ ಸುಮ್ಮನಿದ್ದದ್ದು ಯಾಕೆ? ನಿಮಗೆ ಬೇಸರ, ಅಶ್ಲೀಲ, ನಿಜ ಅಶ್ಲೀಲನೇ. ಒಂದು ಹೆಣ್ಮಕ್ಳಿಗೆ ಏನಾಗಬೇಕು ಇಂತ ಬಂದ ತಕ್ಷಣ ಹೇಳಬೇಕಿತ್ತಲ್ಲ, ಆಯ್ತಪ್ಪ ದರ್ಶನ್ಗೆ ಯಾಕೆ ಫೆಬ್ರವರಿಯಲ್ಲಿ ಹೇಳಿಲ್ಲ? ಸರ್ಕಾರದ ಪರ ವಕೀಲ ಪ್ರಸನ್ನ ಕುಮಾರ್ ಪ್ರಶ್ನೆ ಮಾಡ್ತಾರೆ. ಇದೇ ವಿಚಾರವನ್ನು ಜೂನ್ 14ರಂದು ರಿಪಬ್ಲಿಕ್ ಕನ್ನಡ ನಾವು ಹೇಳಿದ್ವಿ. ಹೌದು, ಫೆಬ್ರವರಿಯಲ್ಲಿ ಬಂದಿತ್ತು, ಜುಲೈಯಲ್ಲಿ ಯಾಕೆ ಕೇಳ್ತಾರೆ? ನೋಡಿ ಇಲ್ಲಿ ಏನು ಆಟ ಆಡ್ತಾರೆ ಇವರು ಅಂತಂದರೆ, ಪವಿತ್ರ ಅಲ್ಲ ಪವನ್. ಫೆಬ್ರವರಿಯಲ್ಲೇ ಫೋಟೋ ಕಳಿಸಿರ್ತಾನೆ ರೇಣುಕಾಸ್ವಾಮಿ. ನಾನು ಇದನ್ನು ತುಂಬ ಜನರಿಗೆ ಹೇಳಬಲ್ಲೆ. ಫೋಟೋ ಅತಿರೇಕ, ಅಶ್ಲೀಲ ಮೆಸೇಜ್ ಅಂತೂ ವಾಟ್ಸಪ್ ಇರುವಂಥ ಎಲ್ಲ ಹೆಣ್ಣುಮಕ್ಕಳಿಗೆ, ಫೇಸ್ಬುಕ್ ಇರುವಂಥ ಎಲ್ಲ ಹೆಣ್ಣುಮಕ್ಕಳಿಗೆ, ಇನ್ಸ್ಟಾಗ್ರಾಮ್ ಇರುವಂಥ ಎಲ್ಲ ಹೆಣ್ಣುಮಕ್ಕಳಿಗೆ ಬಂದಿರುತ್ತೆ. ಆದರೆ ಆ ಹೆಣ್ಣು ಮಕ್ಕಳಿಗೆ ಅದನ್ನು ಹೆಂಗೆ ಟ್ಯಾಕಲ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಕಟ್ ಮಾಡಿ ಬಿಸಾಕಿರ್ತಾರೆ. ಕೆಲವು ಒಳ್ಳೆ ಫ್ರೆಂಡ್ಗಳಾಗಿರ್ತಾರೆ, ಕೆಲವರು ಹಂಗಲ್ಲ ಹಿಂಗೆ ಅಂತ ಹೇಳಿರ್ತಾರೆ. ಎಲ್ಲ ಅಲ್ಲಿಂದ ಅಲ್ಲೇ ಚುಕ್ತ ಮಾಡಿರ್ತಾರೆ. ಯಾವನ ಹತ್ರ ಕಂಪ್ಲೇಂಟ್ ಕೊಡು, ಯಾಕೆ ಹೆಣ್ಣು ಮಕ್ಕಳಿಗೆ ಅದನ್ನು ಫೇಸ್ ಮಾಡುವ ಶಕ್ತಿ ಇಲ್ವಾ? ಆದರೆ ಈಕೆ ಏನು ಮಾಡ್ತಾಳೆ, ಫೆಬ್ರವರಿಯಲ್ಲಿ ಬಂದಿರುತ್ತೆ, ಫೋನ್ ನಂಬರ್ ಕೊಟ್ಟಿರ್ತಾಳೆ, ಎಲ್ಲ ಸುದ್ದಿಯನ್ನು ಪವನ್ಗೆ ತಿಳಿಸಿರ್ತಾಳೆ ಪವಿತ್ರ ಗೌಡ. ಯಾರು ಪವನ್? ಮನೆಯ ಒಬ್ಬ ಕೆಲಸದವ. ನಮ್ಮನೆಯ ಯಾವುದೇ ಹೆಣ್ಣುಮಕ್ಕಳು, ಯಾವುದೇ ಮನೆಯಲ್ಲಿ ಹೆಣ್ಣುಮಕ್ಕಳು ಇಂಥ ಅಶ್ಲೀಲ ವಿಚಾರ, ಮತ್ತೊಂದು ವಿಚಾರವನ್ನು ಮನೆ ಕೆಲಸ, ಗಂಡನಿಗೆ ಹೇಳ್ಬೋದು, ಅಣ್ಣ ತಮ್ಮನಿಗೆ ಹೇಳ್ಬೋದು, ಅಕ್ಕನಿಗೆ ಹೇಳ್ಬೋದು, ಮನೆ ಕೆಲಸದವನಿಗೆ ಹೇಳ್ತೀವ. ಅದನ್ನು ಹೇಳ್ಬಿಟ್ಟು ಈ ವಿಚಾರ ದರ್ಶನ್ಗೆ ಗೊತ್ತಾಗಬಾರ್ದು ಅಂತ ಕೂಡ ಹೇಳಿದ್ರಂತೆ. ಅರೆ, ಅದನ್ನು ಪವನ್ಗೆ ಯಾಕೆ ಹೇಳ್ತೀರಿ? ಇನ್ಸ್ಟಾಗ್ರಾಮ್ನಲ್ಲಿ ಪವಿತ್ರ ರೇಣುಕಾಸ್ವಾಮಿ ಚಾಟಿಂಗ್ ಮಾಡಿರ್ತಾರೆ. ಇನ್ಸ್ಟಾಗ್ರಾಮ್ನಲ್ಲಿ, ವಾಟ್ಸಪ್ ಅಲ್ಲ, ಇನ್ಸ್ಟಾಗ್ರಾಮ್ ಆರಂಭ. ಇದು ಪವಿತ್ರ ಗೌಡನೇ ಮಾಡಿರೋದು. ಇದೇ ಪವಿತ್ರ ರೇಣುಕಾಸ್ವಾಮಿಗೆ ನಂಬರ್ ಕೂಡ ಕೊಟ್ಟಿರ್ತಾಳೆ. ನಂಬರ್ ಕೊಟ್ಟ ನಂತರ ಅಸಲಿಗೆ ರೇಣುಕಾಸ್ವಾಮಿಗೆ ಪವಿತ್ರ ಕೊಟ್ಟಿದ್ದು ಈ ಓತಿಕ್ಯಾತ ಪವನ್ ನಂಬರ್. ಪವನ್ಗೆ ನಂಬರ್ ಸಿಕ್ತು. ಪವನ್ ಮೊಬೈಲ್ಗೆ ರೇಣುಕಾಸ್ವಾಮಿ ಮೆಸೇಜ್ ಹಾಕೋದಕ್ಕೆ ಶುರು ಮಾಡ್ದ. ಆಗ ರೇಣುಕಾಸ್ವಾಮಿ ಮೆಸೇಜ್ ಹಾಕೋದು, ಇವನಿದಾನಲ್ಲ, ಇವನು ಪವಿತ್ರ ಗೌಡ ಥರ ಮೆಸೇಜ್ ಕಳಿಸೋದು. ಆನಂತರ ಹೊಸ ಆಟ ಆರಂಭ ಮಾಡಿದ್ದ ಆರೋಪಿ ಪವನ್. ಪವಿತ್ರ ಗೌಡ ರೀತಿಯಲ್ಲೇ ಚಾಟ್ ಮಾಡ್ತಾ ಇದ್ದ ಪವನ್. ಆ ಕಡೆಯಿಂದ ಅವನು ಕೂಡ ಪವಿತ್ರ ಅಂದ್ಕೊಂಡೆ ರಿಪ್ಲೈ ಕೂಡ ಕೊಡ್ತಾ ಇದ್ದ ರೇಣುಕಾಸ್ವಾಮಿ. ಜೂನ್ನಲ್ಲಿ ದರ್ಶನ್ಗೆ ಎಲ್ಲ ಹೇಳ್ತಾನೆ ಮನೆಗೆಲಸದ ಪವನ್. ಜೂನ್ನಲ್ಲಿ ಈ ಸಂದರ್ಭದಲ್ಲಿ ದರ್ಶನ್ ಕೆರಳಿ ಕೆಂಡವಾಗ್ತಾರೆ. ಅಲ್ಲೊಂದು ಮಾಹಿತಿ ಬಂದಿತ್ತು, 21-22 ದಿನಗಳ ಕಾಲ ಮಾತು ಬಿಟ್ಟಿದ್ರು. ಆ ಮಾತು ಬಿಟ್ಟಿದ್ದಕ್ಕೆ ದರ್ಶನ್ ಕೂಡ ಏನಾಯ್ತು ಅಂತ ಕೇಳ್ತಾ ಇದ್ರು. ಆಗ ಪವನ್ ಹೇಳ್ಬಿಟ್ಟ, ಅಣ್ಣ ಹಿಂಗಾಗ್ತಾ ಇದೆ, ಕೆರಳಿ ಕೆಂಡವಾದ್ರು, ಕಿಡ್ನ್ಯಾಪ್ ಮಾಡಿಸಿದ್ರು, ಕಿಡ್ನ್ಯಾಪ್ ಮಾಡಿ ಅವರನ್ನು ಕರ್ಕೊಂಬಂದ ರಾಘವೇಂದ್ರ. ದರ್ಶನ್ ಪವಿತ್ರ ಗೌಡಗೆ ಮೆಸೇಜ್ ಹಾಕ್ತಾರೆ, ಚಿನ್ನ ಗುಡ್ ನ್ಯೂಸ್, ಚಿನ್ನ ಬಂದರು, ಚಪ್ಪಲಿ ಬಂದರು, ಹೊಡೆದ್ರು, ಅಣ್ಣನೂ ಹೊಡೆದ, ಸತ್ತೋಗ್ಬಿಟ್ಟ. ಈಗ ಇಷ್ಟ ಆಗಿದೆ.